ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಸ್, ನಾವು ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಅಂದರೆ ನಾಗರ ಪಂಚಮಿ ದಿನ ಮಧ್ಯಾಹ್ನದ ಮೇಲೆ. ಸೊ ಅದ್ರ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ರೋಡಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಚಾರ್ಜ್ 7% ಆಗಿಬಿಟ್ಟಿತ್ತು. ಸೊ ಅಲ್ಲೆಲ್ಲೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಮತ್ತು ಬೇರೆ ಮಳೆ ಬೇರೆ ಬಂತು. ಅಲ್ಲೊಂದಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಆ್ಯಕ್ಚುಲಿ ಸ್ಯಾರಿ ಒಂದೆರಡು ರಿಟರ್ನ್ ಇತ್ತು, ನಿಮ್ಗೆ ಹೇಳಿದ್ನಲ್ಲ ಒಂದಷ್ಟು ರಿಟರ್ನ್ ಇದೆ, ಕೊಡೋಕೆ ಹೋಗಬೇಕು ಅಂತ. ಅದರಲ್ಲಿ ಒಂದೆರಡೇ ರಿಟರ್ನ್ ತೊಗೊಂಡಿದ್ದು. ಇನ್ನು ಮಿಕ್ಕಿದ್ದೇನು ಮೇಜರ್ ಡ್ಯಾಮೇಜ್ ಅಂತ ಅದನ್ನೇನು ತೊಗೊಂಡ್ಲಿಲ್ಲ. ತುಂಬ ಡ್ಯಾಮೇಜ್ ಇರೋ ಸ್ಯಾರಿನ ಮಾತ್ರ ತೊಗೊಂಡ್ರು. ಸೊ ಅದನ್ನು ರಿಟರ್ನ್ ಮಾಡಿಕೊಂಡು ಮತ್ತು ಇನ್ನೊಂದಷ್ಟು ಸ್ಟಾಕ್ ಬೇಕಿತ್ತು, ಅವ್ರ ಹತ್ರ ಸ್ಟಾಕ್ ಹೊಸದಿರಲಿಲ್ಲ. ಸೊ ಹಂಗಾಗಿ ನಾವು ರಿಟರ್ನ್ ಬಂದ್ವಿ. ನೆಕ್ಸ್ಟ್ ವೀಕಲ್ಲಿ ಬರ್ತೀವಿ ಅಂತ ಹೇಳಿಬಿಟ್ಟು. ಯಾಕಂದರೆ ಇನ್ನೂ ಸ್ಟಾಕ್ಗಳಿದ್ವು, ಹಾಗಾಗಿ ನಾನು ಹೊಸದಾಗಿ ಏನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಸೇಲ್ ಆಗಲಿ ಅಂತ. ಸುಮ್ಮನೆ ತಂದು ಇಟ್ಕೊಳ್ಳೋದು, ಸೇಲ್ ಆಗಿಲ್ಲ ಅಂದರೆ ಕಷ್ಟ. ಮತ್ತು ಆನ್ಲೈನಲ್ಲಿ ಒಂದು ಆರ್ಡ್ರ್ ಬರ್ತಾಯಿಲ್ಲ. ನಮಗೆ ಅಂತ ಒಂಚೂರು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆ ಚಂಬು ಏನೂ ಇರಲಿಲ್ಲ. ನಾನು ಹೋದ ವರ್ಷ ಫೋಟೋ ಇಟ್ಟು ವರಮಹಾಲಕ್ಷ್ಮಿ ಫೋಟೋ ತಂದು ಇಟ್ಟು ಪೂಜೆ ಮಾಡಿದ್ದು ಮೊದಲನೇ ವರ್ಷದ್ದು. ಇದು 2ನೇ ವರ್ಷ ನಾನು ಪೂಜೆ ಮಾಡ್ತಾ ಇರೋದು. ಸೊ 2ನೇ ವರ್ಷ. ಇವಾಗ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಸೊ ಹಾಗಾಗಿ ಬಿಂದಿಗೆ ಏನೂ ಇರಲಿಲ್ಲ ನಮ್ಮ ಮನೇಲಿ. ಸೊ ಅದನ್ನು ತೊಗೊಂಡು ಬಂದೆ. ಈಗ ನಾನು ಅದನ್ನು ಮುಟ್ಟಂಗಿಲ್ಲ, ನಮ್ಮ ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಡ್ರೆಸ್ಗಳು ಏನು ತೊಗೊಂಡು ಬಂದ್ವಿ ಅಂತ ನೋಡೋಣ. ಸೊ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು, ಶಾಪಿಂಗ್ ಅಲ್ಲ, ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ನನ್ನ ಮಗಳದು ಅವಳು ನೆಕ್ಸ್ಟ್ ಮಂತ್ ಬರ್ತಡೇ ಇದೆ. ಅವಳಿಗೆ ಡ್ರೆಸ್ ನೆಕ್ಸ್ಟ್ ಮಂತಲ್ಲೇ ಇದೆ. ಇವತ್ತು ಆಗಸ್ಟ್ 1 ಅಲ್ವಾ. ಸೊ ಕ್ಯಾಮ್ರಾ ಡೌನ್ ಆಗೋಯ್ತು ಸಡನ್ನಾಗಿ, ಟೈಪ್ ಮಾಡಿರಲಿಲ್ಲ. ಸೊ ಇದೊಂದು ಅವಳದು ಈ ಮಂತ್ 31st ಬರ್ತಡೇ ಇದೆ, ಆಗಸ್ಟ್ 31. ಸೊ ಇದು ಅವಳಿಗೆ ನೀ ಲೆಂತ್ಗಿಂತ ಒಂಚೂರು ಕೆಳಗೆ ಬರುತ್ತೆ, ಫುಲ್ ಕಾಲ್ ಕವರ್ ಆಗಲ್ಲ. ಇದು ಅವಳು ಬೇಕೇ ಬೇಕು ಅಂತ ಅಲ್ಲಿ ಕಲರ್ ನೋಡಿ ಪಿಂಕದೇ ಬೇಕು ಅಂತ ತೊಗೊಂಡ್ಬಂದಿದ್ದಾಳೆ. ಆಗಲಿ ಬಿಡಲಿ ಅಂತ ಹೇಳ್ಬಿಟ್ಟು. ಆಗುತ್ತೆ, ಸ್ವಲ್ಪ ಮೇಲೆ ಆಗುತ್ತೆ ನೋಡಿ ಈ ಥರ. ಅವಳು ಇಷ್ಟಪಟ್ಟಿದ್ದಾಳೆ ಅಂತ ಕೊಡಿಸಿದ್ವಿ. ಇದಕ್ಕೊಂದು ಸಣ್ಣ ನೆಟ್ಟೆಡ್ ವೇಲಿದೆ, ಹಬ್ಬಕ್ಕೆ ಹಾಕ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನೊಂದು ಅದೇ ಥರ ಪ್ಯಾಟರ್ನಲ್ಲಿ ಡ್ರೆಸ್ಸು. ಇವಳ ಜೊತೆ ಇನ್ನೊಬ್ಳು ಇವ್ರ ಫ್ರೆಂಡ್ ಇದ್ದಾಳೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗಳು. ಅವಳದು ನೆಕ್ಸ್ಟ್ ಬರ್ತಡೆ. ಅವ್ರಿಗೇನಾದರೂ ಲೈಕ್ ಆಯಿತು ಅಂದರೆ ಈ ಡ್ರೆಸ್ ಕೊಡೋಣ ಅಂತ ಅಂದ್ಕೊಂಡು, ಇಬ್ಬರು ಒಂದೇ ಸ್ಕೂಲ್ ಬೇರೆ, ಯಾವಾಗಾದ್ರೂ ಹಾಕಿ ಕಳ್ಸೋಕ್ಕಾಗುತ್ತೆ ಜೊತೆಯಲ್ಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇನ್ನು ಕೊಡಬೇಕು. ಸೊ ಸೇಮ್ ಅದು ಪಿಂಕು, ಇದು ಈ ರೀತಿ ಪ್ಯಾಟರ್ನು. ಅವ್ರಿಗೆ ಇಷ್ಟ ಆದರೆ ಕೊಡ್ತೀನಿ, ಇಲ್ಲ ಅಂದರೆ ಇವಳಿಗೆ ಹಾಕ್ಕೊಳಕ್ಕೆ ಅಂತ ಕೊಡ್ತೀನಿ. ಇವಳಿಗಿಂತ ಇವಳು ಬರ್ಡೇ ಆದಮೇಲೆ ಬರುತ್ತೆ ಅವಳದು ಬರ್ತಡೆ. ಕೊಡೋಣ ಅಂತ ಅಂದ್ಕೊಂಡು ಇಬ್ಬರು ಸೇರಿ ತೊಗೊಂಡ್ಬಂದ್ವಿ. ಅದೇ ಥರ ಪ್ಯಾಟ್ರನ್ ಇತ್ತಲ್ವ, ಒಂದೇ ಥರ ಪ್ಯಾಟ್ರನ್ ಇಬ್ಬರು ಕೊಡೋಣ ಅಂತ. ಮತ್ತು ಇದು ಮೇಡಮ್ಗೆ ಸ್ಯಾರಿ ಬೇಕಂತೆ, ಹಾಗಾಗಿ ಸ್ಯಾರಿ ಅಂದರೆ ಲಂಗ ದಾವಣಿ ರೆಡಿಮೇಡ್. ಇದಕ್ಕೆ ದುಪ್ಪಟ್ಟ, ಬ್ಲೌಸು ಈ ರೀತಿ ಇದೆ, ಅದಕ್ಕೆ ಲಂಗ ಡ್ರೆಸ್. ಇದು ಮೇ ಬಿ ಇದು ಗಣೇಶ ಹಬ್ಬಕ್ಕೋ ಇಲ್ಲ ಲಕ್ಷ್ಮಿ ಹಬ್ಬಕ್ಕೋ ಹಾಕ್ತೀನಿ, ಇಲ್ಲ ಅವಳ ಬರ್ತಡೇಗೆ ಹಾಕೋಣ ಅಂದರೆ ಹಾಕ್ತೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಇನ್ನೂ ಒಂದಿದೆ ಬಟ್ಟೆ, ನೋಡಿಕೊಂಡು ಹಾಕ್ತೀನಿ, ಅವಳಿಗೆ ಯಾವ್ದು ಇಷ್ಟ ಬರುತ್ತೋ ಅವನು. ಸೊ ಇದೊಂದು ಜೊತೆ ತಗೊಂಡ್ಬಂದ್ವಿ. ಅವಳ ಬರ್ಡೇ ಶಾಪಿಂಗ್ಗೆ ಅಂತ ಹೋಗಿ ನಾವು ಒಂಚೂರು ಇನ್ವೆಸ್ಟ್ ಮಾಡಿ 5,500 ಶಾಪಿಂಗ್ ಆಗೋಯ್ತು. ತುಂಬ ಜಾಸ್ತಿ ಬಜೆಟ್ ಆಗೋದು. ಈ ಮಂತ್ ಫುಲ್ ಟೈಟ್, ಎಲ್ಲ ಸೇರಿ 5,000 ಆಯಿತು. ಇದೊಂದು ಅವಳಿಗೆ ಆಲ್ಮೋಸ್ಟ್ ನಾವು ಸ್ವಲ್ಪ ಬಾಯ್ ಡ್ರೆಸ್ನೇ ಹಾಕೋದು. ಮತ್ತು ಈಗ ಕೂದಲು ಬೆಳೆಸ್ತೀವಿ, ನಾವು ಗುಂಡು ಕೊಡೋದು ಅದೆಲ್ಲ ಮುಗ್ದಿದೆ ಅವಳದು. ಸೊ ಹಾಗಾಗಿ ಲಾಸ್ಟ್ ಅವಳಿಗೆ ಶೂಟ್ ಒಂದು ಹಾಕಿರಲಿಲ್ಲ. ಸೊ ಹಾಗಾಗಿ ಶೂಟ್ ತೊಗೊಂಡು ಬಂದಿದ್ದೀವಿ. ನನಗೆ
ಈಗ ತಗೊಳ್ಳೇಬೇಕು ಅಂತ ತಗೊಂಡಿದ್ದು. ಇದೆಲ್ಲ ಆಗೋಗಿತ್ತು. ಲಾಸ್ಟಲ್ಲಿ ಕೇಳಿದೆ ಅವರಿಗೆ. ಸೊ ನನ್ನ ಹಸ್ಬೆಂಡ್ಗೂ ಇಷ್ಟ ಅವಳಿಗೆ ಹುಡುಗನ ಡ್ರೆಸ್ ಹಾಕ್ಸುತ್ತೆ. ಸೊ ಹಂಗಾಗಿ ಅವಳಿಗಿನ್ನ ಕೂದಲು ಉದ್ದ ಬಂದಿಲ್ಲ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂದ್ಬಿಟ್ಟು ಇದಕ್ಕೆ ಪ್ಯಾಂಟ್ ಸ್ವಲ್ಪ ಉದ್ದ ಆಗ್ಬೋದು. ಪ್ಯಾಂಟು ಫೋಲ್ಡ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀವಿ. ಅವಳು ಸ್ವಲ್ಪ ಅದೇ ಥರ ಡ್ರೆಸ್ ಇದೆ, ಜಾಸ್ತಿ ಹಾಕೋದಿಲ್ಲ, ಹಾಕೊಂಡು ಬಂದಿರೋದು ನಾವು. ಇನ್ನು ಮುಂದಕ್ಕೆ ಗರ್ಲ್ಸ್ ಡ್ರೆಸ್ ಹಾಕ್ತೀವಲ್ವಾ, ಕೂದಲು ಬಂದಮೇಲೆ ಆಮೇಲೆ ಹಾಕಿದ್ರೆ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ. ಅದು ಬರೋಕ್ಕೆ ಮುಂಚೆನೇ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇದು ಲಾಸ್ಟ್ ಹುಡುಗನ ಡ್ರೆಸ್ ಪ್ಯಾಂಟ್ ಶರ್ಟು ಅದು ಕಾಮನ್. ಇವಾಗ ಹುಡುಗಿರು ಹಾಕ್ತಾರೆ ಚಡ್ಡಿ ಶರ್ಟು ಎಲ್ಲ. ಬಟ್ ಹುಡುಗಂದೇ ಪರ್ಟಿಕ್ಯುಲರ್ ಹುಡುಗನ ಡ್ರೆಸ್ಸು ಅವಳಿಗೆ ವರ್ಷನೂ ಆಲ್ಮೋಸ್ಟ್ ಅದನ್ನೇ ಹಾಕೊಂಡು ಬರ್ತಾ ಇದ್ದೀವಿ. ಸೊ ಈ ಸತಿ ಇದೆ. ನೆಕ್ಸ್ಟ್ ವರ್ಷದಿಂದ ಹುಡುಗಿ ಡ್ರೆಸ್ ಇಲ್ಲ ಅಂತಲ್ಲ, ಇದೆ ಅವಳ ಹತ್ರ. ಬಟ್ ಈಗ ಬರ್ತಡೆಗೆ ಸ್ವಲ್ಪ ಇದೇ ಥರ ಥೀಮ್ಗಳಲ್ಲೇ ನಾವು ಹಾಕೋದು. ಸೊ ಇದೊಂದು ಶೂಟ್ ತೊಗೊಂಡ್ವಿ. ಮತ್ತು ನಮ್ಮ ಹಸ್ಬೆಂಡ್ ಒಂದು ಪ್ಯಾಂಟು 2 ಶರ್ಟ್ ತೊಗೊಂಡ್ರು. ಅವ್ರಿಗೆ ಶರ್ಟ್ನ ಅಲ್ಲಿ ಹಾಕೊಳ್ಳೋಕೆ ಬಿಡಲಿಲ್ಲ. ಮನೆಗೆ ಬಂದು ನೋಡಿದ್ರೆ ಅದು ಸ್ವಲ್ಪ ಟೈಟ್ ಆಗ್ತಾಯಿದೆ, ಎಕ್ಸ್ಚೇಂಜ್ ಮಾಡಿಸ್ಕೊಳ್ಬೇಕು. ಹಂಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದಮೇಲೆ ಒಟ್ಟಿಗೆ ತೋರಿಸ್ತೀನಿ ಅದನ್ನು. ಸೊ ನಮ್ಮ ಹಸ್ಬೆಂಡ್ ನನಗೆ ಲೆಹೆಂಗಾ ಕೊಡಿಸಿದ್ದಾರೆ ಗೈಸ್. ಅಂದರೆ ಸೆಮಿ ಸ್ಟಿಚ್, ನಾನು ಸ್ಟಿಚ್ ಮಾಡಿಸ್ಕೋಬೇಕು ಬ್ಲೌಸು ಮತ್ತು ಲಂಗ ನನ್ನ ಸೈಜಿಗೆ. ಬರ್ಡೇಗೆ ಯಾವ ಡ್ರೆಸ್ಸು ಕೊಡಿಸಿರಲಿಲ್ಲ ಅಂತ ಹೇಳಿ ಕೊಡಿಸಿದ್ದಾರೆ. ಫುಲ್ ಖುಷಿ. ಲಾಸ್ಟಲ್ಲಿ ಅಂಗಡಿಯಿಂದ ಆಚೆಗೆ ಬಂದು ಮತ್ತೆ ವಾಪಸ್ ಹೋಗಿ ಕರ್ಕೊಂಡೋಗಿ ಕೊಡಿಸಿದ್ದಾರೆ. ಫುಲ್ ಖುಷಿಯಾಗೋಯ್ತು. ಬಟ್ ಆದರೂ ಕಾಸ್ಟ್ ಜಾಸ್ತಿ ಆಯಿತು, 1600 ಏನೋ ಆಯಿತು. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಬಟ್ಟೆ ಮೇಲೆಲ್ಲ ಇಷ್ಟ ಇಲ್ಲ. ಬಟ್ ಕ್ಲಾತ್ ತುಂಬ ಚೆನ್ನಾಗಿದೆ. ಇದು ನಾವು ಹೋಲ್ಸೇಲಲ್ಲಿ ತಂದಿರೋದು, ಹಾಗಾಗಿ ಅಷ್ಟು ಪ್ರೈಸು. ರಿಟೇಲ್ ಪ್ರೈಸ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಬ್ಲೌಸು ಮತ್ತು ದುಪ್ಪಟ್ಟ ಎಲ್ಲ ಸೇರಿ ಇದೆ ಇದರಲ್ಲಿ. ಲೈನಿಂಗ್ ಎಲ್ಲ ಇದೆ. ಕಲರ್ ಇಲ್ಲಿ ಏನಿದೆಯೋ ಅದೇ ಕಾಣಿಸ್ತಾ ಇದೆ ನನಗೆ ಗೊತ್ತಿದೆ. ಒಂಥರ ಲೈಟ್ ಗ್ರೀನ್ ಥರ ಸ್ಯಾರಿ ಇದೆ, ಈ ಥರ ಕಲರ್ ಅಂದ್ಕೊಂಡು. ಒಂದು ಸ್ಯಾರಿ ಇದೆ, ಬಟ್ ಇದೇ ಈ ಕಲರ್ ಅಲ್ಲ, ಅದಿನ್ನೂ ಸ್ವಲ್ಪ ಬೇರೆ ಶೇಡ್ ಇದೆ. ಈ ಥರದ್ದು ನನ್ನ ಹತ್ರ ಕಲರ್ ಇರಲಿಲ್ಲ. ಸೊ ಇದೇ ಕಲರ್ ತಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೇ ಕಲರ್ನ ತೊಗೊಂಡಿದ್ದೀನಿ. ಹೊಲ್ಸ್ಕೊತೀನಿ ಗೈಸ್, ಗೊತ್ತಿಲ್ಲ, ನೋಡೋಣ. ಆದರೆ ಅವ್ರ ಬರ್ಡೇಗೆ ಹೊಲ್ಸ್ಕೊತೀನಿ, ಇಲ್ಲ ಅಂದರೆ ನೋಡೋಣ. ನನ್ನ ಮೈದ್ನಂಗೆ ಏನಾದರೂ ಮದುವೆ ಫಿಕ್ಸ್ ಆದರೆ ರಿಸೆಪ್ಷನ್ ಹೊಲ್ಸ್ಕೊಂಡು ಹಾಕ್ಕೊಳ್ತೀವಿ. ಅವ್ರು ಕೊಡಿಸ್ತಾರೆ, ಬಟ್ ನೋಡೋಣ. ನನಗೆ ಒಳ್ಳೊಳ್ಳೆ ಡ್ರೆಸ್ ಒಳ್ಳೆ ಒಕೇಶನಲ್ಲಿ ಹಾಕಬೇಕು ಅನ್ನೋದೊಂದು, ಮತ್ತು ಇಲ್ಲ ಸಿಂಪಲಾಗಿ ಮನೇಲೂ ಹಾಕೋಕ್ಕೆ ಇಷ್ಟ. ನಮ್ಮ ಹಸ್ಬೆಂಡ್ ಕೊಡಿಸಿರೋದು ಅವ್ರಿಗೋಸ್ಕರ ಹಾಕೋಬೇಕು ನಾನು. ನೋಡೋಣ, ಸ್ಟಿಚ್ ಮಾಡಿಸ್ತೀನಿ. ಸದ್ಯಕ್ಕೆ ಈಗ ಹಬ್ಬದ ಸೀಸನ್ನು, ಕೊಟ್ಟರೆ ಹಾಳು ಮಾಡಿಬಿಡ್ತಾರೆ ಡ್ರೆಸ್ಗಳನ್ನ. ಈಗ ಸದ್ಯಕ್ಕಂತೂ ಕೊಡೋಲ್ಲ ಸ್ಟಿಚ್ಚಿಗೆ, ನಾನು ನಿಧಾನ ಕೊಡ್ತೀನಿ. ನಿಧಾನ ಕೊಟ್ಟು ಅವ್ರ ದಿನ ಬರ್ಡೇ ಟೈಮ್ ಇದೆ, ಅಷ್ಟೊಂದು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಅವರೇ ಸ್ಪೆಷಲ್, ಅವ್ರಿಗೋಸ್ಕರ ಅವ್ರು ಕೊಡಿಸಿರೋ ಡ್ರೆಸ್ನ ಅವ್ರ ಸ್ಪೆಷಲ್ ಡೇ ಹಾಕೊಳ್ಳೋಣ ಅಷ್ಟೇ ಗೈಸ್. ಶಾಪಿಂಗ್ ವ್ಲಾಗ್ ಮತ್ತು ಅದು ಚಂಬು ಬಿಂದಿಗೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಬಟ್ ಅದು ವರಮಹಾಲಕ್ಷ್ಮಿ ಹಬ್ಬ, ನಮ್ಮಮ್ಮವ್ರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಪ್ರಿಪ್ರೇಷನ್ ವಿಡಿಯೋ ಹಾಕ್ತೀನಲ್ಲ, ಆವಾಗ ಅದರಲ್ಲಿ ನಾನು ತೋರಿಸ್ತೀನಿ. ತಾಮ್ರದ ತೊಗೊಂಡು ಬಂದಿದ್ದೀನಿ. ಸೊ ಅದು ನನಗೆ ಮುಟ್ಟಲ್ಲ ಗೈಸ್, ಮುಟ್ಟಂಗಿಲ್ಲ ನಾನು ಆ್ಯಕ್ಚುಲಿ. ಸುಮ್ಮನೆ ಮತ್ತೆ ಹೇಗಿರು ಮುಂದಿನ ವಾರನೇ ಹಬ್ಬ, ಹಾಗಾಗಿ ಸುಮ್ಮನೆ ಮುಟ್ಟೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಏನು ತೋರಿಸಲ್ಲ, ಆವತ್ತು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ತಾಮ್ರದ ಬಿಂದಿಗೆ ಅದು. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ, ಶಾಪಿಂಗ್ ವ್ಲಾಗ್. ಇಷ್ಟಕ್ಕೆ ಇನ್ನೊಂದು ಪ್ಯಾಂಟ್ 2 ಶರ್ಟ್ ಎಲ್ಲ ಸೇರಿ 5,500 ಇಟ್ಕೊಂಡು ಬಂದಿದ್ದೀವಿ. ಸೊ ಒಂದು ಕಡೆ ಹೊಟ್ಟೆ ಎಲ್ಲ ಉರಿತೈತಿ, ಇನ್ನೊಂದು ಕಡೆ ಓಕೆ ಬಿಡು, ಯಾವತ್ತೋ ಒಂದಿನ ತೊಗೊಳೋದು ಅನ್ನೋದೊಂದು ಆಗುತ್ತೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಚೇಂಜ್ ಮಾಡ್ಕೊಳ್ಳೋಣ. ಮತ್ತು ಪ್ರತಿದಿನ ಫುಲ್ ವಿಡಿಯೋ ನೋಡಿ ವ್ಲಾಗ್ಸ್ ಬೇಕು ಅಂದರೆ ನೀವು ನಮಗೆ ಕಮೆಂಟ್ ಮಾಡಿ. ಡೈಲಿ ವ್ಲಾಗ್ ಹಾಕಿ, ನಿಮ್ಮ ಹಸ್ಬೆಂಡ್ ಕಾಣಿಸ್ತಾ ಇಲ್ಲ, ನಿಮ್ಮ ಮಗಳು ಕಾಣಿಸಲ್ಲ, ಎಲ್ಲರ ಜೊತೆನೂ ವೀಡಿಯೋ ಮಾಡಿ ಅಂತ ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಕಮೆಂಟ್ ಬಂದಾಗ ಅವ್ರಿಗೂ ಕಂಫರ್ಟ್ ಝೋನ್ ಬರುತ್ತೆ ವೀಡಿಯೋದಲ್ಲಿ ಬರೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.